ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮೈಸೂರು ಪಾಕ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸುಮಾರು ಸಲ ಮೈಸೂರು ಪಾಕ್ನ ನೀವು ತಯಾರಿಸೋಕ್ಕೆ ಹೋಗಿರ್ತೀರ, ಆದರೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂದಿರೋದಿಲ್ಲ. ಸೊ ಖಂಡಿತವಾಗ್ಲೂ ಆ ಥರ ಚಾನ್ಸೇ ಇಲ್ಲ. ಈ ಒಂದು ವಿಡಿಯೋ ನೋಡಿದ್ಮೇಲೆ ನೀವೆಲ್ಲರೂ ಕೂಡ ಮದುವೆ ಮನೆಯಲ್ಲಿ ಮಾಡುವಂತಹ ಮತ್ತು ಬೇಕರಿಗಳಲ್ಲಿ ಸಿಗುವಂತಹ ಒಂದು ಮೈಸೂರು ಪಾಕ್ ಅಷ್ಟೇ ರುಚಿಯಾಗಿ ನೀವು ಅದೇ ರೀತಿ ಮಾಡ್ಕೋಬೋದು. ಸೊ ಈ ಒಂದು ಮೈಸೂರು ಪಾಕ್ನ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ 1 ಕಪ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನಾನು ತಗೊಳ್ತಾ ಇದ್ದೀನಿ. ಮೈಸೂರು ಪಾಕ್ ತಯಾರಿಸಬೇಕಾದ್ರೆ ಈ ಸೀಕ್ರೆಟ್ ವಸ್ತು ಹಾಕಿ ಹೊಸ ವಿಧಾನದಲ್ಲಿ ಮೈಸೂರು ಪಾಕ್ನ ತಯಾರಿಸಿ. ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಯಾವುದೇ ಹಬ್ಬ ಹರಿದಿನಗಳಲ್ಲಿ ನೀವು ತಯಾರಿಸ್ಕೊಳ್ಬೋದು. ಈ ಒಂದು ಮೈಸೂರು ಪಾಕ್ ತಯಾರಿಸೋದಕ್ಕೆ ಇಲ್ಲಿ ಒಂದು ಪ್ಯಾನಿಗೆ 3 ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇಲ್ಲಿಗೆ 1 ಕಪ್ ಎಣ್ಣೆ ಒಂದು ಪ್ಯಾನಿಗೆ ಹಾಕ್ಕೊಂಡು ಬಿಸಿಗಿಟ್ಟಿದ್ದೀನಿ. ನಂತರ ಇನ್ನೊಂದು ಪ್ಯಾನಿಗೆ 3 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಕಪ್ ಸಕ್ಕರೆ ಹಾಕಿದ್ರೇ ಇದು ಪರ್ಫೆಕ್ಟಾಗಿ ನಮಗೆ ಮೈಸೂರು ಪಾಕ್ ಬರೋದು. ಸೊ ಅದಕ್ಕೋಸ್ಕರ 1 ಕಪ್ಪಿನ ಅಳತೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನೀವು ತಗೊಳ್ಳಿ. ಓಕೆ, ನಂತರ ನಾನು ಆ ಪ್ಯಾನ್ನ ಏನಕ್ಕೆ ಚೇಂಜ್ ಮಾಡಿದೆ ಅಂತಂದರೆ ಅದು ಸ್ವಲ್ಪ ಚಿಕ್ಕದಾಯಿತು. ಮತ್ತು ನಾವು ಹಿಟ್ಟನ್ನು ಹಾಕಿ ಕಲಿಸ್ಬೇಕಾದ್ರೆ ಸ್ವಲ್ಪ ಅದು ಸಾಕಾಗಲ್ಲ, ತುಂಬ ಚಿಕ್ಕದಾಯಿತು ಅಂತ ಹೇಳಿ ಈ ಪ್ಯಾನನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಇಡಬೇಕಾದ್ರೇ ಪ್ಯಾನ್ ನೋಡಿಕೊಂಡು ಒಂದು ಚೆನ್ನಾಗಿರೋದು ಸ್ವಲ್ಪ ದೊಡ್ಡದಾಗಿರೋದನ್ನು ನೋಡಿಕೊಂಡು ಇಟ್ಕೊಳ್ಳಿ. ಓಕೆ, ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ನೀರನ್ನು ಈ ಸಕ್ಕರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಪಾಕವನ್ನು ಮಾಡ್ಕೊಳ್ಳೋಣ ಇದಕ್ಕೆ. ಸೊ 1 ಕಪ್ ನೀರನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎಳೆ ಪಾಕ ಬರೋ ಹಾಗೆ ಒಂದು ಅಂಟು ಪಾಕ ಬರಬೇಕು. ಸೊ ಹೇಗೆ ಇರಬೇಕು ಆ ಪಾಕ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಕೆಲವೊಂದು ಟಿಪ್ಸ್ಗಳ ಮುಖಾಂತರ ಇವತ್ತಿನ ಈ ಮೈಸೂರು ಪಾಕ್ನ ತಯಾರಿಸೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ನೀವು ಮತ್ತೆ ಅದು ಕೆಟ್ಟು ಹೋಗುವಂಥ ಚಾನ್ಸಸ್ಸೇ ಇರೋದಿಲ್ಲ, ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾನು ಕೂಡ ಫಸ್ಟ್ ಎಲ್ಲ ತುಂಬ ಸಲ ತಯಾರಿಸಿದ್ದೀನಿ, ಬಟ್ ಅದು ಒಂದು ಸಲ ಪರ್ಫೆಕ್ಟಾಗಿ ಖಂಡಿತವಾಗ್ಲೂ ಎಷ್ಟೋ ಸಲ ಬಂದಿಲ್ಲ. ಅದಾದಮೇಲೆ ಪ್ರಯತ್ನ ಪಟ್ಟ ಮೇಲೆ ನನಗೆ ಕರೆಕ್ಟಾಗಿ ಮೈಸೂರು ಪಾಕ್ ಬಂದಿರೋದು ಫ್ರೆಂಡ್ಸ್. ಓಕೆ, ಸೊ ಈಗ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬೋಂಡಾ ಬಜ್ಜಿ ಮಾಡೋದಕ್ಕೆ ಬಳಸ್ತೀವಲ್ಲ, ಅದೇ ಕಡಲೆ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ 1 ಕಪ್ ನಾನು ತೊಗೊಂಡಿರೋವಂಥ ಕಡಲೆ ಹಿಟ್ಟು. ನಂತರ 2 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಯಾವುದೇ ಬ್ರ್ಯಾಂಡಿಂದು ಕಡಲೆ ಹಿಟ್ಟು ಮತ್ತು ಮಿಲ್ಕ್ ಪೌಡರ್ ಯಾವುದೇ ಬ್ರ್ಯಾಂಡಿಂದಾದರೂ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪನೂ ಕೂಡ ಗಂಟಿಲ್ದಲೇ ಇರೋ ಅಂಥದ್ದನ್ನು ನೋಡಿ ತಗೊಳ್ಳಿ. ನಂತರ 1 ಕಪ್ ಆಗೋಷ್ಟು ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಇಲ್ಲಿಗೆ ಟೋಟಲಾಗಿ 1 ಕಪ್ ಎಣ್ಣೆ ನಾವು ಈ ಕಡಲೆ ಹಿಟ್ಟನ್ನು ಕಲಸೋದಕ್ಕೆ ನಮಗೆ ಬೇಕಾಗುತ್ತೆ. ಓಕೆ, ಸೊ ನಾನು ತುಪ್ಪವನ್ನು ಬಳಸ್ತಾ ಇಲ್ಲ. ಇಲ್ಲಿ 2 ಸ್ಪೂನ್ ತುಪ್ಪವನ್ನು ಬಳಸ್ಕೊಂಡು ನಾನು ಈ ಒಂದು ಮೈಸೂರು ಪಾಕ್ನ ತಯಾರಿಸ್ತಾ ಇದ್ದೀನಿ. ಸೊ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಮೈಸೂರು ಪಾಕ್. ಮೈಸೂರು ಪಾಕ್ ಅಂದ್ರೇ ತುಪ್ಪ, ಅಯ್ಯೋ ತುಪ್ಪ ಜಾಸ್ತಿ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್, ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಬಟ್ ತುಪ್ಪ ಇಲ್ದಲೇನೂ ಕೂಡ ನಾವು ಮೈಸೂರು ಪಾಕ್ನ ತಯಾರಿಸ್ಬೋದು, ತುಂಬ ಸ್ಮೂತಾಗಿ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಈಗ 1 ಕಪ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕ ನೋಡ್ಬೋದು, ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈ ರೀತಿಯಾಗಿ 1 ಎಳೆ ಪಾಕವರೆಗೂ ಬರಬೇಕು. ಮತ್ತು ನಾವು ಇಲ್ಲಿ ಈ ಪ್ಯಾಚುಲರಿಂದ ಸ್ವಲ್ಪ ಇದನ್ನು ಡಿಪ್ ಮಾಡಿ ಮೇಲೆ ನಾವು ಈ ಥರ ಬಿಟ್ಟರೆ ನೋಡ್ಬೋದು, ಹೀಗೆ ತೊಟಕ್ಕಂತ ಆ ಒಂದು ಪಾಕದಲ್ಲಿ ಬೀಳಬೇಕು. ಆಗ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ. ಓಕೆ, ಸೊ ಆಗ ಒಂದು ಅಂಟು ಪಾಕ ಥರ ಬಂದಿದೆ ಅಂತ ಅದು ಗೊತ್ತಾಗಲಿಲ್ಲ ಅಂದರೆ 1 ಎಳೆ ಪಾಕ ಮಾಡ್ಕೊಳ್ಳಿ. ಓಕೆ, 1 ಎಳೆ ಪಾಕ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಪಾಕ ಆಗಿದೆ ಅಂತ. ಈಗ ಹಿಟ್ಟನ್ನು ಕಲಸಿರೋ ಅಂಥದ್ದನ್ನು ನಿಧಾನವಾಗಿ ನಾವು ಈ ಪ್ಯಾನಿಗೆ ಸೇರಿಸ್ಕೊಳ್ಳೋಣ. ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಸ್ವಲ್ಪನೂ ಕೂಡ ಗಂಟಾಗಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಬಿಡಿ. ಸ್ಟವ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಗಂಟಾಗಬಾರ್ದು, ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ಪೆಷಲ್ ಮೈಸೂರು ಪಾಕ್ ಅಂತಲೇ ಹೇಳ್ಬೋದು. ಹಾಗೆ ಈಗ ಕೆಲವೊಬ್ಬರೆಲ್ಲ ಮದುವೆ ಮನೆಗಳಲ್ಲಿ ಎಲ್ಲ ಮಾಡಿದಾಗ ನಮ್ಮ ಹತ್ರ ಯಾಕೆ ನಾವು ಮಾಡೋಕ್ಕಾಗಲ್ಲ ಈ ಒಂದು ಪರ್ಫೆಕ್ಟ್ ಆಗಿರುವಂತಹ ಸ್ವೀಟನ್ನು ಅಂತ ನಾವು ಅಂದ್ಕೊಂಡಿರ್ತೀವಿ. ಖಂಡಿತವಾಗ್ಲೂ ಅವರು ಹಾಕುವಂಥ ಒಂದು ವಿಧಾನಗಳು ಏನೇನು ಹಾಕಿರ್ತಾರೆ, ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಮಗೂ ಕೂಡ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಈಗ ಒಂದೇ ಒಂದು ಪಿಂಚಷ್ಟು ನಾನು ಇಲ್ಲಿ ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಕಲರಿಗೋಸ್ಕರ ಹಾಕ್ಕೊಂಡಿರೋಂಥದ್ದು. ಫುಡ್ ಕಲರ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ, ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಬಿಡದ ಹಾಗೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿಯಾಗಿ ಬಬಲ್ಸ್ ಬರ್ತಾ ಇರುತ್ತೆ. ಬಬಲ್ಸ್ ಬಂದಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಲ್ಲ, ಅದರಲ್ಲಿ ಒಂದು ಸೌಟು ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ವಲ್ಲ, ಆ ಎಣ್ಣೆಯನ್ನು 1 ಸೌಟಾಗುವಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ನಾವು ಮಿಕ್ಸ್ ಮಾಡ್ಕೋಬೇಕು. ಬಬಲ್ಸ್ ಕಮ್ಮಿ ಆಗುತ್ತೆ. ಅದಾದ ನಂತರ ಮತ್ತೆ ಬಬಲ್ಸ್ ಬರ್ತಾ ಇರುತ್ತಲ್ವ, ಅವಾಗ ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದೇ ರೀತಿ ಪ್ರೊಸೀಜರ್ನ ನಾವು ಒಂದು ಕರೆಕ್ಟ್ ಹದಕ್ಕೆ ಬರೋವರೆಗೂ ಮಾಡಬೇಕಾಗುತ್ತೆ. ಓಕೆ, ಸೊ ಒಂದೊಂದು ಸೌಟನ್ನೇ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ 2 ನಿಮಿಷ ಇದನ್ನು ಹಾಗೇ ಬಿಡೋಣ. ಅದಾದ ನಂತರ ಮತ್ತೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಇದೇ ರೀತಿ ಎಲ್ಲ ಪ್ರೊಸೀಜರ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಹೀಗೆ ಮಾಡಿದ್ರೆ ಪರ್ಫೆಕ್ಟಾಗಿರೋವಂಥ ಒಂದು ಮೈಸೂರು ಪಾಕ್ ಬರುತ್ತೆ. ಓಕೆ, ಸೊ ಸ್ವಲ್ಪನೂ ಕೂಡ ನಾವು ಸ್ಟವ್ನ ಹೈ ಫ್ಲೇಮ್ ಮಾಡ್ಕೋಬಾರ್ದು, ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ತಾ ಇರಬೇಕು. ಓಕೆ, ಅದನ್ನು ನೀವು ಹಾಗೆ ಬಿಟ್ಬಿಟ್ರೆ ತಳ ಹಿಡ್ಕೊಳ್ಳುತ್ತೆ. ಸೊ ನೋಡಿ, ಈಗ ಒಂದು ಪ್ಯಾನ್ಗೂ ಕೂಡ ಒಂದು ಟ್ರೇಗೆ ಕೂಡ ತುಪ್ಪವನ್ನು ಸವರಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಪ್ಲೇಟ್ ಇದ್ದರೆ ಪ್ಲೇಟಿಗಾದರೂ ಆಗುತ್ತೆ, ಅಥವಾ ಕೇಕ್ ಟಿನ್ ಇದ್ದರೆ ಅದರಲ್ಲೂ ಕೂಡ ಆಗುತ್ತೆ. ಸೊ ಯಾವುದಿದ್ರೂ ಕೂಡ ನೀವು ಉಪಯೋಗಿಸ್ಕೋಬೋದು. ಈಗಿಲ್ಲ ಅಂದರೆ ಒಂದು ತಟ್ಟೆಗೆ ಹಾಕ್ಕೊಳ್ತೀವಿ ಅಂದರೆ ತಟ್ಟೆ ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಈಗ ಎಣ್ಣೆ ಕ್ಲೋಸ್ ಆಗಿದೆ. ಓಕೆ, ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ಆಗಿದೆ. ನಂತರ ಇದು ಸೀಕ್ರೆಟ್ ಒಂದು ವಸ್ತು ಅಂದರೆ ಇದೆ ಹಾರ್ಲಿಕ್ಸ್ ಪೌಡರ್. 1 ಸ್ಪೂನ್, ಇಲ್ಲಿ ಒಂದು 5 ರೂಪಾಯಿ ಪ್ಯಾಕ್ ಬರುತ್ತಲ್ವಾ, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಹಾರ್ಲಿಕ್ಸ್ ಪೌಡರ್ನ ಈ ಒಂದು ಮೈಸೂರು ಪಾಕಿಗೆ ಸೇರಿಸ್ಕೊಳ್ಳಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿರುವಂತಹ ಒಂದು ಟೇಸ್ಟನ್ನು ಕೊಡುತ್ತೆ ಅಂತಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ. ನೀವು ಖಂಡಿತವಾಗ್ಲೂ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ತಯಾರಿಸಿದ್ರೆ ತಪ್ಪದೆ ಇದನ್ನು ಹಾಕಿ ನೀವು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಈಗ ನೋಡಿ, ಚೆನ್ನಾಗಿ ನಾನು ಸ್ವಲ್ಪನೂ ಕೂಡ ಗಂಟಾಗದ ಹಾಗೆ ಹಾರ್ಲಿಕ್ಸ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ತುಪ್ಪವನ್ನು ಬಳಸ್ತೀನಿ. ತುಪ್ಪ ಎಷ್ಟು ಹಾಕ್ಕೊಳ್ತೀನಿ ಅಂದರೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ ಮಧ್ಯದಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಫ್ಲೇವರಿಗೋಸ್ಕರ ನಾನು ಹಾಕ್ಕೊಂಡಿರೋ ಅಂಥದ್ದು. ಇಲ್ಲಿ ಎಣ್ಣೆಯಲ್ಲೇ ಮಾಡಿರುವಂತಹ ಒಂದು ಮೈಸೂರು ಪಾಕ್, ತುಪ್ಪ ಇಲ್ಲದೆ ಮಾಡಿರುವಂತಹ ಒಂದು ಮೈಸೂರು ಪಾಕ್ ಇದು. ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್, ನನಗೆ ಎಷ್ಟು ಜನ ಹೇಳ್ತಿದ್ರು ಗೊತ್ತಾ, ಮನೆಯಲ್ಲಿ ನನ್ನ ರಿಲೇಟಿವ್ಸ್ ಬಂದಿದ್ರು. ಸೊ ಅವರಿಗೆಲ್ಲ ನಾನು ಈ ಒಂದು ಸ್ವೀಟ್ಸ್ನ ಕೊಟ್ಟಾಗ ಖಂಡಿತವಾಗ್ಲೂ ಇದನ್ನು ಎಣ್ಣೆಯಲ್ಲೇ ಮಾಡಿದ್ದ ಅಂತ ಕೇಳ್ತಾ ಇದ್ರು. ಅಷ್ಟು ಪರ್ಫೆಕ್ಟಾಗಿ ಬಂತು. ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಹೀಗೆ ತಯಾರಿಸಿ, ಆಮೇಲೆ ನಿಮಗೂ ಕೂಡ ಇದೇ ಥರ ಅನುಭವ ಆಗುತ್ತೆ. ಓಕೆ, ಈಗ ಪರ್ಫೆಕ್ಟಾಗಿ ಬಂದಿದೆ. ಸೊ ಇದನ್ನು ನಾನು ಟ್ರೇಗೆ ಹಾಕಬೇಕಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಟ್ರೇಗೆ ಹಾಕಬೇಕಾದ್ರೆ ಮೆಮೊರಿ ಫುಲ್ ಆಗಿದೆ. ಸೊ ವಿಡಿಯೋ ಅದು ಸ್ಕಿಪ್ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇದನ್ನು ನಾನು ಟ್ರೇಗೆ ಹಾಕಿ ಮೇಲ್ಗಡೆ ಎಲ್ಲ ನೀಟಾಗಿ ಒಂದು ಸಮ ಮಾಡಿದ್ದೀನಿ. ಅದಾದ ನಂತರ ಒಂದು 5 ನಿಮಿಷ ಇದನ್ನು ಬಿಟ್ಟರೆ ರೆಡಿ ಸೆಟ್ ಆಗ್ತಾ ಇರುತ್ತೆ. 5 ನಿಮಿಷಕ್ಕೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆ, 5 ನಿಮಿಷಕ್ಕೆ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇರೋದು. ಜಾಸ್ತಿ ಹೊತ್ತು ಬಿಟ್ಟರೆ ಸ್ವಲ್ಪ ನಿಮಗೆ ಅದು ಕ್ರ್ಯಾಕ್ಸ್ ಬರ್ಬೋದು, ಅಥವಾ ನೀಟಾಗಿ ನಿಮಗೆ ಕಟ್ ಮಾಡೋಕ್ಕೆ ಬರ್ದಲೇ ಇರ್ಬೋದು. ಸ್ವಲ್ಪ ಬಿಸಿ ಇದ್ದಾಗಲೇ ಅದರ ಮೇಲ್ಗಡೆ ನೀಟಾಗಿ ಸಮ ಮಾಡಿಬಿಟ್ಟು ನೀವು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋಂತಹ ಒಂದು ಸ್ವಲ್ಪ ತಣ್ಣಗಾದರೂ ನೋಡಿ ಈ ರೀತಿ ಕಲರ್ ಬಂದ್ಬಿಡುತ್ತೆ ಮೈಸೂರು ಪಾಕ್. ಓಕೆ, ಸೊ ನೀವು ತಯಾರಿಸಿ ಫ್ರೆಂಡ್ಸ್. ಓಕೆ, ತಯಾರಿಸಿದ ಮೇಲೇ ನನಗೆ ಕಾಮೆಂಟ್ ಮಾಡಿ ನೀವು ಮಾಡಿರೋಂಥ ಮೈಸೂರು ಪಾಕ್ ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ. ಓಕೆ, ಈಗ ನೋಡಿ ಕಟ್ ಮಾಡಿದ್ದೀನಿ, ಈ ರೀತಿ ಆಗಿದೆ. ಸೊ ಪೀಸಸ್ನು ಕೂಡ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ಕೂಡ ಹೀಗೆ ಇದೇ ರೀತಿ ತುಂಬ ಈಸಿಯಾಗಿ ಸ್ಪೆಷಲ್ ಆಗಿರುವಂಥ ವೆರಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮೈಸೂರು ಪಾಕ್ ತಯಾರಿಸ್ಬೇಕಾದ್ರೆ ಈ ಒಂದು ಸೀಕ್ರೆಟ್ ವಸ್ತುನ ಹಾಕಿ ಹೊಸ ವಿಧಾನದಲ್ಲಿ ಮೈಸೂರು ಪಾಕ್ ತಯಾರಿಸಿ, ತುಪ್ಪ ಇಲ್ಲದೆ ಮಾಡಿರುವಂತಹ ರುಚಿಯಾಗಿರುವಂತಹ ಮೈಸೂರು ಪಾಕ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಲೇಬೇಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.